ಹಾಯ್ ಫ್ರೆಂಡ್ಸ್, ದಿಸ್ ಡಾಕ್ಟರ್ ಸತೀಶ್ ಕುಮಾರ್. ಸೊ ನವೇ ಜನ್ರೇಷನಲ್ಲಿ ಒಂದು ಪ್ರಾಬ್ಲಮ್ ಬಂದ ಮೇಲೆ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಅದೇನು ಪ್ರಾಬ್ಲಮ್ ಅಂದರೆ ಹೆರ್ಪಸ್ ಸಿಂಪ್ಲೆಕ್ಸ್ ವೈರಸ್ HSV. ಇದೊಂದು ವೈರಲ್ ಇನ್ಫೆಕ್ಷನ್. ಒಂದು ಸಿಂಪ್ಲೆಕ್ಸ್ ಅಂದರೆ ಒಂದು ಸಿಂಪಲ್ವಾಗಿ ವೈರಲ್ ಇನ್ಫೆಕ್ಷನ್. ಇದು ಒಂದು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, ಲೈಂಗಿಕ ಥರ ಇನ್ಫೆಕ್ಷನ್ ಫ್ರೆಂಡ್ಸ್. ನೀವು ಯಾರ ಜೊತೆ ಇಂಟರ್ಕೋರ್ಸ್ ಮಾಡ್ತಿಲ್ಲ, ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಟೈಮಲ್ಲಿ ಅವ್ರಿಗೂ ಈ ಇನ್ಫೆಕ್ಷನ್ ಇದ್ದರೆ ಅವರಿಂದ ನಿಮಗೂ ಈ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸ್ ಇದೆ. ಸೊ ಇದೊಂದು ಎರಡು ಟೈಪ್ ಇದೆ ಫ್ರೆಂಡ್ಸ್. ಟೈಪ್ 1 ಬಂದಮೇಲೆ ಲಿಪ್ಸ್ ಕೆಳಗಡೆ ಬರುತ್ತೆ. ಸೊ ಬ್ಲಿಸ್ಟರ್ಸ್, ಚಿಕ್ಕ ಚಿಕ್ಕ ವಾಟರ್ ಬಬಲ್ಸ್ ಥರ ಬರುತ್ತೆ. ಇದೊಂದು ಟೈಪ್ 1. ಟೈಪ್ 2 ಬಂದರೆ ಸೆಕ್ಸುವಲ್ ಆರ್ಗನ್, ಪ್ರೈವೇಟ್ ಪಾರ್ಟ್ ಮೇಲೆ ಈ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸ್ ಇದೆ. ಆರ್ ಮೇಲ್ ಆರ್ ಫಿಮೇಲ್ ಬೋತ್. ಸೊ ಇಬ್ಬರವ್ರಿಗೆ ಈ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ಸೊ ಈ ಪ್ರಾಬ್ಲಮ್ ಬಂದಮೇಲೆ ನವೇ ಜನ್ರೇಷನ್ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ. ಸೊ ಇದೇನಾದರೂ ಮತ್ತು ಪ್ರಾಣಕ್ಕೇನ ಅಪಾಯ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ ರಿಪೀಟ್ವಾಗಿ. ಸೊ ಇದೊಂದು ಅಷ್ಟೊಂದು ಮೇಜರ್ ಡೇಂಜರ್ ಇರಲ್ಲ. ಸ್ಟಾರ್ಟಿಂಗ್ನಲ್ಲಿ ಈ ಪ್ರಾಬ್ಲಮ್ ಬಂದಮೇಲೆ ಆಸ್ ಸೂನ್ ಆಸ್ ಪಾಸಿಬಲ್ ನೋಡ್ಕೊಂಡ್ರೆ ಕಂಟ್ರೋಲ್ ಆಗ್ಬೋದು ಫ್ರೆಂಡ್ಸ್. ಅದೇ ನೀವು ತುಂಬ ದಿನ ಒಂದು 6 ಮಂತ್ಸ್, 1 ಇಯರ್, 2 ಇಯರ್ಸ್ ಹಂಗೆ ಬಿಟ್ಟರೆ ಇದು ಕ್ರಾನಿಕ್ ಆಗಿದ್ರ ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆನಾ? ಇದು ಅಷ್ಟೊಂದು ಪ್ರಾಣಾಂತಕ ಏನಿಲ್ಲ, ನೀವೇನು ಬೇಡ. ಯಾಕಂದರೆ ರಿಪೀಟ್ವಾಗಿ ಕೇಳ್ತಾನೆ ಇದ್ದಾರೆ. ಓಕೆನಾ? ಸೊ ಇನ್ಫೆಕ್ಷನ್ ಬಂದಮೇಲೆ ಸ್ವಲ್ಪ ಬೇರೆ ಇನ್ಫೆಕ್ಷನ್ ಬರೋಕ್ಕೆ ಕೂಡ ಚಾನ್ಸಸ್ ಇದೆ ಫ್ರೆಂಡ್ಸ್. ಓಕೆನಾ? ಸೊ ಅದು ಅಷ್ಟು ಡೇಂಜರ್ ಇಲ್ಲ. ಥ್ಯಾಂಕ್ ಯು.